ಬ್ರಿಟಿಷರು ಭಾರತೀಯ ರಾಜನೊಬ್ಬನಿಗೆ ಎಷ್ಟು ಹೆದರುತ್ತಿದ್ದರು ಎಂದರೆ ಅವನನ್ನು ಕೊಲ್ಲಲು ಮರಣದಂಡನೆಯ ಕಾನೂನನ್ನೇ ಬದಲಾಯಿಸಿದರು. ಅವನ ಹೆಸರು ಮಹಾರಾಣಾ ಬಖ್ತಾವರ್ ಸಿಂಗ್. ಮತ್ತು ಈಗ ಯೋಚಿಸಿ, ಬ್ರಿಟಿಷರು ತಮ್ಮದೇ ಆದ ನಿಯಮಗಳನ್ನು ಮುರಿಯಬೇಕಾಗುವಂತೆ ಆ ರಾಜನಲ್ಲಿ ಇದ್ದ ವಿಶೇಷತೆಯಾದ್ರೂ ಏನು? ವರ್ಷ 1857. ದೇಶದ ಅನೇಕ ರಾಜರು ತಮ್ಮ ಸಿಂಹಾಸನವನ್ನು ಉಳಿಸಿಕೊಳ್ಳಲು ಬ್ರಿಟಿಷರೊಂದಿಗೆ ರಾಜಿ ಮಾಡಿಕೊಳ್ಳುತ್ತಿದ್ದರು. ಆದರೆ ಮಾಲ್ವಾದ ಮಹಾರಾಣಾ ಬಖ್ತಾವರ್ ಸಿಂಗ್ ಹಾಗಿರಲಿಲ್ಲ. ಅವನಿಗೆ ಸ್ವಾತಂತ್ರ್ಯವೆಂಬುದು ಚೌಕಾಶಿಯ ಮಾತಾಗಿರಲಿಲ್ಲ. ಆದ್ದರಿಂದ ಅವನು ಬ್ರಿಟಿಷರಿಗೆ ತಲೆಬಾಗದೆ ಅವರ ವಿರುದ್ಧ ಬಹಿರಂಗವಾಗಿ ದಂಗೆ ಎದ್ದನು. 1857 ಜುಲೈಯಲ್ಲಿ ಮಹಾರಾಣಾ ಇದ್ದಕ್ಕಿದ್ದಂತೆ ಭೋಪಾವರ್ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿದ. ಬ್ರಿಟಿಷ್ ಧ್ವಜವನ್ನು ಕೆಳಗಿಳಿಸಲಾಯಿತು ಮತ್ತು ಅಲ್ಲಿದ್ದ ಬ್ರಿಟಿಷ್ ಕ್ಯಾಪ್ಟನ್ ತನ್ನ ಜೀವವನ್ನು ಉಳಿಸಿಕೊಳ್ಳಲು ತನ್ನ ಕುಟುಂಬದೊಂದಿಗೆ ಓಡಿಹೋದ. ಮತ್ತು ಆ ದಿನವೇ ಬ್ರಿಟಿಷರು ಮಾಲ್ವಾವನ್ನು ಬೆದರಿಸಿ ಆಳಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡರು. 1857 ಆಗಸ್ಟ್ನಲ್ಲಿ ಬ್ರಿಟಿಷರು ಇಂದೋರ್ನ ರಾಜ ತುಕೋಜಿರಾವ್ ಹೋಳ್ಕರ್ನ ಸಹಾಯದಿಂದ ಭೋಪಾವರನ್ನು ಮರಳಿ ವಶಪಡಿಸಿಕೊಂಡರು. ಈಗ ಎಲ್ಲವೂ ಶಾಂತವಾಗುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಈ ಸುದ್ದಿ ಮಹಾರಾಣನಿಗೆ ತಲುಪಿದ ತಕ್ಷಣ ಅವನು ಮತ್ತೆ ದಾಳಿ ಮಾಡಲು ನಿರ್ಧರಿಸಿದ. ಯಾಕೆಂದರೆ ಅವನಿಗೆ ಈ ಹೋರಾಟ ಭೂಮಿಗಾಗಿ ಅಲ್ಲ, ಬದಲಾಗಿ ಗೌರವ ಮತ್ತು ಸ್ವಾತಂತ್ರ್ಯಕ್ಕಾಗಿ ಆಗಿತ್ತು. 1857 ಅಕ್ಟೋಬರ್ 10ರಂದು ಮಹಾರಾಣಾ ಮತ್ತೆ ಭೋಪಾವರ್ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿದ. ಸುಮಾರು 3 ಗಂಟೆಗಳ ಕಾಲ ಭೀಕರ ಯುದ್ಧ ಮುಂದುವರಿಯಿತು ಮತ್ತು ಅಂತಿಮವಾಗಿ ಬ್ರಿಟಿಷರು ಹಿಮ್ಮೆಟ್ಟಬೇಕಾಯಿತು. ಈಗ ಈ ರಾಜನು ನೇರ ಯುದ್ಧದಲ್ಲಿಯೂ ಬ್ರಿಟಿಷರನ್ನು ಸೋಲಿಸಬಲ್ಲನು ಎಂಬುದು ಸ್ಪಷ್ಟವಾಯಿತು. ಇದರ ನಂತರ ಮಹಾರಾಣಾ ಮಾನ್ಪುರ್, ಗುಜರಿ ಮತ್ತು ಮಂಡಲೇಶ್ವರದಂತಹ ಅನೇಕ ಬ್ರಿಟಿಷ್ ಕಂಟೋನ್ಮೆಂಟ್ಗಳ ಮೇಲೆ ಒಂದರ ನಂತರ ಒಂದರಂತೆ ದಾಳಿ ಮಾಡಿದ ಮತ್ತು ಬ್ರಿಟಿಷ್ ಸೈನ್ಯವು ಎಲ್ಲೆಡೆ ಸೋಲನುಭವಿಸಿತು. ಮಾಲ್ವಾದಲ್ಲಿ ಬ್ರಿಟಿಷರು ಭಯಭೀತರಾದರು ಮತ್ತು ಅವರ ಆತ್ಮವಿಶ್ವಾಸ ಕುಸಿಯಲು ಪ್ರಾರಂಭಿಸಿತು. ಮಹಾರಾಣಾ ಸ್ವತಂತ್ರವಾಗಿರುವವರೆಗೆ ಮಾಲ್ವಾ ಮೇಲೆ ತಮ್ಮ ಆಳ್ವಿಕೆ ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಂಡಿದ್ದ ಬ್ರಿಟಿಷರು 1857 ಅಕ್ಟೋಬರ್ 31ರಂದು ಧಾರ್ ಕೋಟೆಯ ಮೇಲೆ ದೊಡ್ಡ ಸೈನ್ಯದೊಂದಿಗೆ ದಾಳಿ ಮಾಡಿದ. ಆದರೆ ಪದೇ ಪದೇ ಸೋಲುಗಳನ್ನು ಅನುಭವಿಸಿದ ನಂತರ ಅವರು ತಾವು ಪ್ರವೀಣರಾಗಿದ್ದ ಅದೇ ತಂತ್ರವನ್ನು, ಅಂದರೆ ವಂಚನೆ ಮತ್ತು ವಿಭಜನೆಯ ನೀತಿಯನ್ನು ಆಶ್ರಯಿಸಿದರು. ಕರ್ನಲ್ ಡುರಾಂಡ್ ಆಮ್ಝೆರಾ ಕೋಟೆಯ ಮೇಲೆ ದಾಳಿ ಮಾಡಲು ಯೋಜಿಸಿದ. ಆದರೆ ಮಹಾರಾಣನ ಹೆಸರು ಕೇಳಿಯೇ ಅನೇಕ ಬ್ರಿಟಿಷ್ ಸೈನಿಕರು ಹೆದರಿದರು ಮತ್ತು ಓಡಿಹೋದರು. ಈ ವಿಧಾನವು ಕೆಲಸ ಮಾಡದಿದ್ದಾಗ ಕೆಲವು ಭೂಮಾಲೀಕರಿಗೆ ಆಮಿಷವೊಡ್ಡಲಾಯಿತು, ಸುಳ್ಳು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಮತ್ತು 1857 ನವೆಂಬರ್ 11ರಂದು ಮಹಾರಾಣಾ ಬಖ್ತಾವರ್ ಸಿಂಗ್ನನ್ನು ವಿಶ್ವಾಸಘಾತುಕತನದಿಂದ ಬಂಧಿಸಲಾಯಿತು. ಮಹಾರಾಣನನ್ನು ಬಿಡುಗಡೆಗೊಳಿಸಲು ಪ್ರಯತ್ನಗಳು ನಡೆದವು. ರಾಘೋಗಢದ ಠಾಕೂರ್ ದೌಲತ್ ಸಿಂಗ್ ಮಹೋ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿದ. ಆದರೆ ಬ್ರಿಟಿಷರು ಬಹಳ ಸನ್ನದ್ಧರಾಗಿದ್ದರು. ಆದ್ದರಿಂದ ಈ ಪ್ರಯತ್ನ ವಿಫಲವಾಯಿತು ಮತ್ತು ಮಹಾರಾಣನನ್ನು ಇಂದೋರ್ಗೆ ಕರೆದೊಯ್ಯಲಾಯಿತು ಮತ್ತು ಅಲ್ಲಿ ಅವನಿಗೆ ತೀವ್ರ ಚಿತ್ರಹಿಂಸೆ ನೀಡಲಾಯಿತು. ಅವನ ವಿಚಾರಣೆ 1857 ಡಿಸೆಂಬರ್ 21ರಂದು ಇಂದೋರ್ ರೆಸಿಡೆನ್ಸಿಯಲ್ಲಿ ಪ್ರಾರಂಭವಾಯಿತು ಮತ್ತು ಅವನ ಸಹಚರರನ್ನು ಅವನ ಕಣ್ಮುಂದೆಯೇ ಒಬ್ಬೊಬ್ಬರನ್ನಾಗಿ ಗಲ್ಲಿಗೇರಿಸಲಾಯಿತು. ಇದರಿಂದ ಅವನ ಧೈರ್ಯ ಕುಂದಬಹುದು ಎಂದು ಭಾವಿಸಲಾಗಿತ್ತು. ಆದರೆ ಈ ರಾಜ ಭಯಪಡುವವನಲ್ಲ ಎಂದು ಬ್ರಿಟಿಷರಿಗೆ ಅರ್ಥವಾಗಲಿಲ್ಲ. ಕೊನೆಗೆ 1858 ಫೆಬ್ರವರಿ 10ರಂದು ಮಹಾರಾಣಾ ಬಖ್ತಾವರ್ ಸಿಂಗ್ನನ್ನು ಇಂದೋರ್ನ ಎಂಟಿಎಚ್ ಕಾಂಪೌಂಡ್ನಲ್ಲಿ ಗಲ್ಲಿಗೇರಿಸಲಾಯಿತು. ನೇಣಿನ ಹಗ್ಗ ಮುರಿದಾಗ ಅಂದಿನ ಕಾನೂನಿನ ಪ್ರಕಾರ ನೇಣು ಹಾಕುವಿಕೆಯನ್ನು ನಿಲ್ಲಿಸಬೇಕಾಗಿತ್ತು. ಆದಾಗ್ಯೂ ಬ್ರಿಟಿಷರು ಕಾನೂನನ್ನು ಬದಲಾಯಿಸಿದರು ಮತ್ತು ಅವನನ್ನು ಮತ್ತೆ ಗಲ್ಲಿಗೇರಿಸಿದರು. ಇದಕ್ಕಾಗಿಯೇ ಮಹಾರಾಣಾ ಬಖ್ತಾವರ್ ಸಿಂಗ್ನ ಕಥೆಯು ಕೇವಲ ರಾಜನ ಸಾವಿನ ಬಗ್ಗೆ ಅಲ್ಲ, ಬದಲಾಗಿ ಒಬ್ಬ ಭಾರತೀಯನು ಬ್ರಿಟಿಷ್ ಸರ್ಕಾರದಲ್ಲಿ ತುಂಬಿದ್ದ ಭಯ ಮತ್ತು ಅದನ್ನು ಇತಿಹಾಸದಿಂದ ಅಳಿಸಲು ಸಾಧ್ಯವಾಗದ ಬಗೆಗಿನದ್ದಾಗಿದೆ.